ಹಿರಿಯಪ್ಪ ರಾಜ್ಯವನಿತ್ತರೂ ಅಲ್ಲೇ ನಿಮ್ಮ ಶರಣರ ಸುಳ್ಳುಡಿಯ ಒಂದು ಅರಗಡೆಗೆ ಇತ್ತರೆ ನಿಮ್ಮ ನಿತ್ಯ ಕಾಣ ರಾಮನಾಥ. ಪ್ರಾತಸ್ಮರಣೀಯ ಸೃಷ್ಟಿಕರ್ತ ಪರಮಾತ್ಮನನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ ವಿಶ್ವಗುರು ಬಸವ ತಂದೆಯನ್ನ, ಪ್ರಪಂಚದ ಎಲ್ಲ ದಾರ್ಶನಿಕ ಮಹಾತ್ಮರನ್ನ ಭಕ್ತಿಯಿಂದ ಸ್ಮರಣೆ ಮಾಡಿ ಜಸ್ಟಿಸ್ ಶಿವರಾಜ್ ಜಿ ಪಾಟೀಲ್ ಪ್ರತಿಷ್ಠಾನ ಹಾಗೂ ಸರ್ವಜ್ಞ ಮತ್ತು ಜಸ್ಟಿಸ್ ಶಿವರಾಜ್ ಪಾಟೀಲ್ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯ ಕಲಬುರಗಿ ಯುವ ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನಕ್ಕಾಗಿ ಶ್ರಾವಣ ಮಾಸದ 11 ದಿನಗಳ ವಿಶೇಷವಾಗಿರುವಂತಹ ಪ್ರವಚನ. ಅದು ವಿಶೇಷವಾಗಿ ಗೌರವಾನ್ವಿತ ನ್ಯಾಯಮೂರ್ತಿಗಳು, ನಾಡೋಜ ಡಾಕ್ಟರ್ ಶಿವರಾಜ್ ವಿ ಪಾಟೀಲ್ ವಿರಚಿತ ಮುಂಜಾವಿಗೊಂದು ನುಡಿ ಕಿರಣಗಳ ದರ್ಶನ, ಈ ಅಪರೂಪದ ಜ್ಞಾನ ಸಂಪತ್ತನ್ನು ನಮ್ಮೆಲ್ಲರಿಗೂ ನೀಡಿರುವಂಥ ನಮ್ಮ ರಾಷ್ಟ್ರ ಕಂಡ ಅಪರೂಪದ ನ್ಯಾಯಮೂರ್ತಿಗಳು ಈ ಸಮಾಜದ ಬಗ್ಗೆ, ಈ ರಾಷ್ಟ್ರದ ಬಗ್ಗೆ, ಯುವ ಜನಾಂಗದ ಬಗ್ಗೆ ಅಪರೂಪದ ಕಳಕಳಿಯನ್ನು ಹೊಂದಿರುವಂತಹ ನಾಡೋಜ ಡಾಕ್ಟರ್ ಶಿವರಾಜ್ ವಿ ಪಾಟೀಲ್ ಅವರಲ್ಲಿ ಗೌರವಪೂರ್ವಕವಾಗಿರುವಂತಹ ಶರಣಾರ್ಥಿಗಳನ್ನು ಸಲ್ಲಿಸಿ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮದ ಔಚಿತ್ಯವನ್ನು ಹೆಚ್ಚಿಸಿರುವಂತಹ ಕರ್ನಾಟಕ ರಾಜ್ಯ ಸರ್ಕಾರದ ಸಣ್ಣ ಕೈಗಾರಿಕಾ ಸಚಿವರು, ಯಾದಗಿರಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಆಗಿರುವಂತಹ ಶ್ರೀ ಶರಣಬಸಪ್ಪ ಗೌಡ ದರ್ಶನಾಪುರವರಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಬಹಳ ಕಿಮ್ಮತ್ತಿನ ಮಾತುಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಂಡಿರುವಂಥ ಕಲಬುರಗಿ ದಕ್ಷಿಣ ಭಾಗದ ಶಾಸಕರು, ನಮಗೆ ಅತ್ಯಂತ ಆತ್ಮೀಯವಾಗಿರುವಂಥ ಶ್ರೀ ಅಲ್ಲಮಪ್ರಭು ಪಾಟೀಲ್ ಅವರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವುದರ ಮೂಲಕ ಈ ಕಾರ್ಯಕ್ರಮದ ಯಶಸ್ಸಿಗೆ ಅಪರೂಪದ ಸಹಕಾರವನ್ನು ನೀಡುತ್ತಿರುವಂಥ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು, ಸಾಹೇಬರಂತೆಯೇ ವಿಶಿಷ್ಟವಾದ ಸಾತ್ವಿಕ ಸಜ್ಜನಿಕೆಯ ಗುಣಗಳನ್ನು ಅಳವಡಿಸಿಕೊಂಡಿರುವಂಥ ಜಸ್ಟಿಸ್ ಶಿವರಾಜ್ ಪಾಟೀಲ್ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವ ಹಿರಿಯರಾದ ಶ್ರೀ ಎಸ್.ಎಂ. ರೆಡ್ಡಿ ಸರ್ ಅವರಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ತಪ್ಪಿಸಬಾರದು ಅಂತ ಹೇಳಿ ಬಹುದೂರದ ಮುಂಬೈನಿಂದ ನೇರವಾಗಿ
ಲೈಟಿನ ಮೂಲಕ ಬಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಕಲಬುರಗಿ ಜಿಲ್ಲಾ ರೆಡ್ಡಿ ಸಮಾಜದ ಅಧ್ಯಕ್ಷರು, ಖ್ಯಾತ ವೈದ್ಯರು ಆಗಿರುವಂಥ ಡಾಕ್ಟರ್ ಶರಣಬಸಪ್ಪ ಕಾಮರೆಡ್ಡಿ ಅವರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಕಲಬುರಗಿ ಸಮಾಜದ ಹಿರಿಯರಾಗಿರುವಂಥ ಶ್ರೀ ವಿ ಶಾಂತರೆಡ್ಡಿ ಅವರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ಕಾರ್ಯಕ್ರಮದಲ್ಲಿ ಎಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡುವುದರ ಮೂಲಕ ಬಹಳ ಅರ್ಥಪೂರ್ಣವಾಗಿರುವಂಥ ಆಶಯದ ನುಡಿಗಳನ್ನು ನಮ್ಮೊಡನೆ ಹಂಚಿಕೊಂಡಿರುವಂಥ ಎಲ್ಲ ಕಾರ್ಯಕ್ರಮದ ಹಿಂದಿನ ಕ್ರಿಯಾಶಕ್ತಿ, ಇಚ್ಛಾಶಕ್ತಿ, ಸಂಕಲ್ಪ ಶಕ್ತಿಯಾಗಿರುವ ಶೈಕ್ಷಣಿಕ ಸಂತ ಎನ್ನುವಂಥ ವಿಶೇಷವಾದ ಗೌರವಕ್ಕೆ ಪಾತ್ರರಾದ ಪ್ರೊಫೆಸರ್ ಚೆನ್ನಾರೆಡ್ಡಿ ಪಾಟೀಲ್ ಸರ್ ಅವರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಎರಡೂ ಸಂಸ್ಥೆಗಳ ಪ್ರಾಂಶುಪಾಲರಲ್ಲಿ, ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರಲ್ಲಿ, ಎಲ್ಲ ಪದಾಧಿಕಾರಿಗಳಲ್ಲಿ ಅತ್ಯಂತ ಆಸ್ಥೆಯಿಂದ ಬಹು ಸಮಯದಿಂದ ಬಹಳ ಶಾಂತವಾಗಿ ಕೂತಿರುವ ಎಲ್ಲ ನನ್ನ ಆತ್ಮೀಯ ಮತ್ತು ವಿದ್ಯಾರ್ಥಿಗಳಲ್ಲಿ ಆತ್ಮೀಯವಾಗಿರುವಂಥ ಶರಣು ಶರಣಾರ್ಥಿಗಳು. ಇದೊಂದು ಉತ್ತಮವಾದ ಅವಕಾಶ. ಪೂಜ್ಯ ಶಿವರಾಜ್ ಪಾಟೀಲ್ ಅವರ ಮುಂಜಾವಿ ಒಂದು ನುಡಿಕರಣ, ಇದರಲ್ಲಿ ದಿನಕ್ಕೊಂದೊಂದರಂತೆ 365 ನುಡಿಗಳ ಒಂದು ಅಪರೂಪವಾಗಿರುವಂಥ ಸಂಕಲನ. ಆಧುನಿಕ ಜಗತ್ತಿನ ಅವಸರದ ಪ್ರಪಂಚಕ್ಕೆ ಇದೊಂದು ಅಪರೂಪದ ಭಗವದ್ಗೀತೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅಷ್ಟೇ ಅಲ್ಲ, ಕನ್ನಡ ನಾಡಿನ ಉಪನಿಷತ್ತು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಗೌರವನೀಯ ಶಿವರಾಜ್ ಪಾಟೀಲ್ ಉನ್ನತ ಸರ್ವೋಚ್ಚ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಾಧೀಶರಾಗಿ ಅದ್ಭುತವಾದ ಜೀವಮಾನದ ಸಾಧನೆಯನ್ನ ಮಾಡಿ ಲೋಕಾಯುಕ್ತ ಅಪರೂಪದ ಪದವಿಯನ್ನು ಕೂಡ ಪಡೆದುಕೊಂಡು ಅದನ್ನ ಸಮರ್ಥವಾಗಿ ಎದುರಿಸಿ ತಮ್ಮ ಬದುಕಿನ ಸೇವೆಯನ್ನ ಆದರ್ಶವಾಗಿ ನೀಡುವುದರ ಮೂಲಕ ನಿವೃತ್ತಿಯನ್ನು ಹೊಂದಿದ ಮೇಲೆ ಅವರು ಆ ಸ್ಥಾನಗಳನ್ನು ಬಿಟ್ಟಿರಬಹುದೇ ವಿನಃ ಅವರ ನಿವೃತ್ತಿಯ ಜೀವನ ಅದು ಆದರ್ಶದ ಪ್ರವೃತ್ತಿಯಿಂದ ಕೂಡಿದೆ ಅನ್ನೋದು ಬಹಳ ದೊಡ್ಡ ಹೆಮ್ಮೆಯ ಮಾತು. ಅವರು ನಿಮಗೆ ಮಾಡೆಲ್ ಆಗಬೇಕು. ಯಾಕೆ? ಅಮೃತ ಮಹೋತ್ಸವದ ಆ ಸಂಭ್ರಮವನ್ನು ದಾಟಿ ಇವತ್ತು 85ರ ಗಡಿ ದಾಟಿ ಬದುಕನ್ನು ಕಳೆಯುವಂತ ಸನ್ಮಾನ್ಯರು
ಈ ರಾಷ್ಟ್ರದ ಬಗ್ಗೆ, ನಾಡಿನ ಬಗ್ಗೆ, ನಾಡಿನ ಜನತೆಗಳ ಬಗ್ಗೆ, ಗ್ರಾಮೀಣ ಪ್ರದೇಶಗಳ ಬಗ್ಗೆ, ಬಡಬಗ್ಗರ ಬಗ್ಗೆ, ಈ ರಾಷ್ಟ್ರದ ಭವಿಷ್ಯದ ಬೆಳಕಾಗಿರುವಂತ ನಿಮ್ಮಂತ ವಿದ್ಯಾರ್ಥಿಗಳ ಬಗ್ಗೆ ಸಾವಿರಾರು ಕನಸುಗಳನ್ನು ಕಟ್ಟಿಕೊಂಡು ಇವತ್ತಿಗೂ ಕೂಡ ಬಹಳ ಆಕ್ಟಿವ್ ಆಗಿ ಚಿಂತನವನ್ನು ಮಾಡ್ತಾರಲ್ಲ, ಹಾಗಾಗಿ ಅವರು ನಿಮಗೆ ಮಾಡೆಲ್ ಆಗಬೇಕು. ನೋಡಿ, ಅವರು ತಮ್ಮ ಬದುಕಿನಲ್ಲಿ ಕಂಡುಂಡ ಜೀವನದ ಸತ್ಯಗಳನ್ನ, ಅನುಭವಗಳನ್ನ ಒಂದೊಂದು ನುಡಿಯಾಗಿ, ಒಂದೊಂದು ವಿಚಾರವಾಗಿ, ಒಂದೊಂದು ಚಿಂತನವಾಗಿ, ಒಂದೊಂದು ಸಂದೇಶವಾಗಿ ಅವುಗಳನ್ನು ನಿತ್ಯವೂ ಕೂಡ ಬರೆಯುವುದರ ಮೂಲಕ ಇವತ್ತು ಅದನ್ನ ಮುಂಜಾವಿಗೊಂದು ನುಡಿಕಿರಣ ಅನ್ನುವಂತ ಒಂದು ಅಪರೂಪದ ಕೃತಿಯಾಗಿ, ಹೊತ್ತಿಗೆಯಾಗಿ, ಗ್ರಂಥವಾಗಿ ನಮಗೆ ಕೊಟ್ಟರಲ್ಲ, ಅವರಿಗೆ ಎಷ್ಟು ನಾವು ಕೃತಜ್ಞತೆಯನ್ನು ಸಲ್ಲಿಸಿದ್ರೂ ಕೂಡ ಕಡಿಮೆನೆ. ಯಾಕೆ ಅಂದ್ರೆ ಇವತ್ತಿನ ಜಗತ್ತಿನಲ್ಲಿ ಒಳ್ಳೆಯದನ್ನು ಕುರಿತಾಗಿ ಬರೆಯೋದಾಗಲಿ, ಒಳ್ಳೆಯದನ್ನು ಕುರಿತಾಗಿ ಮಾತನಾಡೋದಾಗಲಿ, ಒಳ್ಳೆಯದನ್ನು ಕುರಿತಾಗಿ ಹೇಳೋದಾಗಲಿ, ಕೇಳೋದಾಗಲಿ ಅತ್ಯಂತ ಅವಶ್ಯ ಇದೆ. ಇವತ್ತು ದಿಕ್ಕು ತಪ್ಪಿ ಹೋಗುವಂತ ಈ ಮನುಷ್ಯ ಸಮಾಜಕ್ಕೆ, ಯುವ ಜನಾಂಗಕ್ಕೆ, ಗ್ರಾಮೀಣ ಭಾಗದ ನಮ್ಮ ಹಳ್ಳಿಗರ ಬದುಕಿಗೆ ಆದರ್ಶದ ಮೌಲ್ಯಗಳನ್ನು ಕೊಡುವಂತದ್ದು ಬಹಳ ಅವಶ್ಯ ಇದೆ. ಆ ಪ್ರಸ್ತುತತೆಯನ್ನ ಗಮನದಲ್ಲಿಟ್ಟುಕೊಂಡು ಪೂಜ್ಯರಾಗಿರುವಂತಹ ಡಾಕ್ಟರ್ ಶಿವರಾಜ್ ಪಾಟೀಲ್ ಬಹಳ ಅರ್ಥಪೂರ್ಣವಾಗಿರುವಂತ, ಆದರ್ಶಪೂರ್ಣವಾಗಿರುವಂತ, ನಮ್ಮ ಬದುಕನ್ನೇ ಬೆಳಗುವಂತ ಜ್ಞಾನದ ನುಡಿ ಕಿರಣಗಳನ್ನ ಈ ಮೌಲಿಕವಾಗಿರುವಂತ ಕೃತಿಯಲ್ಲಿ ನಮಗೆ ಕೊಟ್ಟಿದ್ದಾರೆ. ಅವುಗಳನ್ನು ನೀವು ಎಲ್ಲಾ ಕಡೆ ಈ ಸಂಸ್ಥೆಯಲ್ಲಿ ಓದುವಂತ ಮಕ್ಕಳು ನಿತ್ಯವೂ ಕೂಡ ಗಮನಿಸ್ತಾ ಇದ್ದೀರಿ. ಹೇಗೆ ಬಸವಣ್ಣನವರು ಹೇಳ್ತಾರಲ್ಲ, ಎತ್ತತ್ತ ನೋಡಿದಳತ್ತತ್ತ ನೀನೇ ದೇವ ಅಂತ ಹೇಳಿ, ಹಾಗೆ ಎತ್ತತ್ತ ನೋಡಿದಳತ್ತತ್ತ ನುಡಿ ಕಿರಣಗಳೇ ನಮ್ಮನ್ನು ಇಲ್ಲಿ ಬೆಳಗ್ತಾವೆ ಅಂತ ಅಪರೂಪದ ವಿಶೇಷವಾದ ಸಂಸ್ಥೆ ಇದೆ. ಇಂಥ ಸಂಸ್ಥೆಯಲ್ಲಿ ನೀವು ಸಂಸ್ಕಾರದ ಜೊತೆಗೆ ವಿದ್ಯೆಯನ್ನು ಸಂಪಾದನೆ ಮಾಡಿ ಬದುಕನ್ನು ಕಟ್ಟಿಕೊಳ್ತೀರಿ ಅಂದ್ರೆ ನೀವು ನಿಜವಾಗಲೂ ಕೂಡ ಭಾಗ್ಯವಂತರು, ಪುಣ್ಯವಂತರು. ಕಾರಣ ಏನು? ಈ ಕೃತಿಯನ್ನು ಕುರಿತಾಗಿ ಈ ವಿಶ್ವಕಂಡ ಬಹುದೊಡ್ಡ ಸಂತರಾಗಿರುವಂತ, ಜ್ಞಾನ ಯೋಗಿಗಳಾಗಿರುವಂತ ಪರಮ ಪೂಜ್ಯ ವಿಜಯಪುರದ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಅಪ್ಪ ಅವರು ಬಹಳ ಸುಂದರವಾಗಿರುವಂತ ಕೆಲವು ಮಾತುಗಳನ್ನ ತಮ್ಮ ನುಡಿಯ ಮೂಲಕ ಈ ಗ್ರಂಥಕ್ಕೆ ಅವರು ಆಶೀರ್ವಾದದ ಬೆನ್ನುಡಿಯಾಗಿ ದಯಪಾಲಿಸಿದ್ದಾರೆ. ಪೂಜ್ಯ ಡಾಕ್ಟರ್ ಶಿವರಾಜ್ ಪಾಟೀಲರ ಈ ನುಡಿ ಕಿರಣಗಳು ಇವು ಅಂತರಂಗದಿಂದ ಹೊಮ್ಮಿದ ಅನುಭವದ ನುಡಿಗಳು, ಇವು ಸತ್ಯದ ಸಂದೇಶಗಳು, ಇವು ಸದಾಚಾರದಿಂದ ಕೂಡಿರುವಂತ ಆಣಿಮುತ್ತುಗಳು. ಅದಕ್ಕಾಗಿಯೇ ಪೂಜ್ಯ ಸಿದ್ದೇಶ್ವರ ಅಪ್ಪ ಅವರು ಬಹಳ ಕಿಮ್ಮತ್ತಿನ ಪದಗಳನ್ನು ಬಳಸಿ ಇಲ್ಲಿ ಕೆಲವು ಮಾತುಗಳನ್ನು ಹೇಳ್ತಾರೆ. ಇಲ್ಲೊಂದು ಹೊತ್ತಿಗೆ, ಇದು ಹೊತ್ತಿಗೆ ಪುಸ್ತಕ, ಇಲ್ಲೊಂದು ಹೊತ್ತಿಗೆ ಮುಂಜಾನೆ ಒಂದು ನುಡಿ ಕಿರಣ,
ಹೊಂಗಿರಣ, 300 ಮೀರುವ ಮಾತುಗಳು, 300 ಮೀರುವ ಮಾತುಗಳು. ಮಾತಿನಲ್ಲೆಲ್ಲ ಮಾಣಿಕ್ಯದ ದೀಪ್ತಿ, ಮಾತಿನಲ್ಲೆಲ್ಲ ಮಾಣಿಕ್ಯದ ದೀಪ್ತಿ, ಮುತ್ತಿನ ಹೊಳಪು. ಇದು ಸಾಮಾನ್ಯ ಹೊಳಪಲ್ಲ, ಇದು ಮುತ್ತಿನ ಹೊಳಪು, ಇದು ಜ್ಞಾನದ ಹೊಳಪು. ಪುಟ್ಟ ಪುಟ್ಟ ವಾಕ್ಯಗಳು, ಪುಟ್ಟ ಪುಟ್ಟ ವಾಕ್ಯಗಳು, ಒಳಗೆಲ್ಲ ಅನುಭಾವದ ಮೃತ, ಒಳಗೆಲ್ಲ ಅನುಭಾವದ ಮೃತ. ಶಬ್ದ ಕಲಶ, ಶಬ್ದ ಕಲಶ, ಅರ್ಥ ಸಾಗರ. ಅರ್ಥ ಅದು ಸಾಗರ, ಅರ್ಥ ಸಾಗರ. ಅಮೂಲ್ಯ ಜ್ಞಾನ, ಅಮೂಲ್ಯ ಜ್ಞಾನ, ಮರೆಯಲಾಗದ, ಮರೆಯಲೇಬಾರದ ಸಂದೇಶ, ಮರೆಯಲಾಗದ, ಮರೆಯಲೇಬಾರದ ಸಂದೇಶ. ಯಾರಿಗೆ? ಪೂಜ್ಯ ಸಿದ್ದೇಶ್ವರ ಅಪ್ಪ ಅವರು ಪ್ರಶ್ನೆ ಮಾಡ್ತಾರೆ, ಯಾರಿಗೆ ಇದು? ಯಾರಿಗಾಗಿ? ಯಾರಿಗೆ? ಎಲ್ಲರಿಗೆ, ನಮಗೆ, ಇವರಿಗೆ, ನಿಮಗೆ. ಯಾರ್ಯಾರು ನಿಜವಾದ ಮನುಷ್ಯರಾಗಿ ಬದುಕಬೇಕು ಅಂತ ಬಯಸುತ್ತಾರೋ ಅವರೆಲ್ಲರಿಗೆ, ಅವರೆಲ್ಲರಿಗೆ. ಸಣ್ಣವರು, ದೊಡ್ಡವರು. ನೀವು ಸಣ್ಣವರು, ದೊಡ್ಡವರು, ಬಲ್ಲಿದರು, ಬಡವರು, ಯಾರಾದರೇನು? ಬಲ್ಲಿದರು, ಬಡವರು, ಯಾರಾದರೇನು? ಅವಶ್ಯ ಗಮನಿಸಬೇಕಾದ ಹುಲಿಗಳು, ಅಂದ್ರೆ ನುಡಿಗಳು ಅಂತ ಅರ್ಥ. ಉದಾಹರಣೆಗೆ ನಾಲ್ಕಾರು ಕೆಳಗೆ ಬರೀತಾ ಹೋಗ್ತಾರೆ. ಒಂದನ್ನು ಇವತ್ತು ಉದಾಹರಣೆಯಾಗಿ ತಮಗೆ ಕೊಡುತ್ತೇನೆ. ಪೂಜ್ಯ ಡಾಕ್ಟರ್ ಶಿವರಾಜ ಪಾಟೀಲರು 2 ಸಾಲಿನ ಒಂದು ಅಪರೂಪವಾದ ನುಡಿ ಕಿರಣವನ್ನ ನಮ್ಮ ಮೇಲೆ ಬೀರ್ತಾರೆ, ಈ ಸಮಾಜಕ್ಕೆ ನೀಡ್ತಾರೆ. ಪರಿಸರ ಮಾಲಿನ್ಯಕ್ಕಿಂತ ಮಾನಸಿಕ ಮಾಲಿನ್ಯ ಹೆಚ್ಚು ಅಪಾಯಕಾರಿ. ಪರಿಸರ ಮಾಲಿನ್ಯ ನೋಡ್ತೇವೆ ಹೊರಗಡೆ. ಇವತ್ತು ಕಲುಷಿತವಾಗಿರುವಂತಹ ವಾತಾವರಣ, ಅದು ದೊಡ್ಡ ದೊಡ್ಡ ಫ್ಯಾಕ್ಟರಿಗಳು ಬಿಡುವಂತ ಹೊಗೆ ಇರಬಹುದು. ಇವತ್ತು ಹಳ್ಳ ಕೊಳ್ಳ ನದಿಗಳಲ್ಲಿ ಹರಿಯುವಂತ ಮಲಿನವಾಗಿರುವಂತ ಘಟಾರದ ನೀರುಗಳಿರಬಹುದು. ಇವತ್ತು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಸಮಸ್ಯೆಯೇ ಪರಿಹಾರ ಆಗದೇ ಇರುವಂತ ಕಸದ ರಾಶಿ ಇರಬಹುದು. ಹಾದಿ ಬೀದಿಗಳಲ್ಲಿ ಇರುವಂತ ತಗ್ಗು ದಿನ್ಯಗಳಲ್ಲಿ ನಿಲ್ಲುವಂತ ನೀರಿರಬಹುದು. ಆ ಕೊಳಚೆ ನೀರಿನಲ್ಲಿ ಹುಟ್ಟುವಂತ ಕ್ರಿಮಿಕೀಟಗಳಿರಬಹುದು. ಅದರಿಂದ ಆಗುವಂತ ರೋಗ ರುಜಿನಗಳಿರಬಹುದು. ಇದನ್ನೆಲ್ಲ ಒಂದು ಕಡೆ ನಾವು ಪರಿಸರ ಅಂತ ಗುರುತಿಸ್ತೇವೆ. ಈ ಸಂಸ್ಥೆಯಲ್ಲಿ ಒಂದು ಪರಿಸರವನ್ನು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ವೃಕ್ಷಗಳನ್ನು ನೆಟ್ಟಿದ್ದಾರೆ, ಇಲ್ಲಿ ಹಸಿರು ಗಿಡಗಳನ್ನ ಬೆಳೆಸಿದ್ದಾರೆ, ಇಲ್ಲಿ ಹುಲ್ಲಿನ ಹಾಸನ್ನ ಹಾಸಿದ್ದಾರೆ. ಪ್ರಶಾಂತವಾದ ವಾತಾವರಣ, ಉತ್ತಮವಾಗಿ ಬೀಸುವಂತ ತಂಗಾಳಿ, ನಿಶಬ್ದವಾಗಿರುವಂತ ಈ ಪರಿಸರದಲ್ಲಿ ನಾವು ಕೂತು ಆನಂದ ಪಡುವಾಗ ಇದನ್ನು ಉತ್ತಮ ಪರಿಸರ ಅಂತ ನಾವು ಗೌರವಿಸ್ತೇವೆ. ಹಾಗಾಗಿ ನಾವೆಲ್ಲ ಮನುಷ್ಯರಾಗಿರುವಂತವರು, ನಾವು ಈ ಪ್ರಕೃತಿಯ ಪರಿಸರದ ಕೂಸುಗಳು. ಪ್ರಕೃತಿಯಲ್ಲಿ ಒಂದು ಅವಕಾಶವನ್ನು ಪಡೆದು ನಾವೆಲ್ಲ ಈ ಜಗತ್ತಿಗೆ ಬಂದವು. ಪ್ರಕೃತಿ ನಮ್ಮನ್ನ ನಿತ್ಯವೂ ಕೂಡ ಕಾಪಾಡ್ತಾ ಇದೆ. ಭೂಮಿ ನಮಗೆ ಅನ್ನವನ್ನು ಕೊಡ್ತಾ ಇದೆ, ಭೂಮಿ ನಮಗೆ ಕುಡಿಯಲು ನೀರನ್ನು ಕೊಡ್ತಾ ಇದೆ. ಈ ಸೃಷ್ಟಿ ನಾವು ಉಸಿರಾಡುವಂತ ಉಸಿರನ್ನು ಕೊಟ್ಟಿದೆ. ಅಷ್ಟೇ ಅಲ್ಲ, ನಾವು ಬದುಕುವ ಸಲುವಾಗಿ ಬಹುದೊಡ್ಡ ಈ ಬಯಲಿನೊಳಗ, ಬ್ರಹ್ಮಾಂಡದೊಳಗ, ಜಗತ್ತಿನೊಳಗ ನಮಗೊಂದು ಅವಕಾಶವನ್ನು ಕೊಟ್ಟಿದೆ.
ಈ ಎಲ್ಲ ಪ್ರಕೃತಿಯ ಮಧ್ಯದಲ್ಲಿ ಅವರಿವರೆನ್ನದೆ ಇಲ್ಲಿ ಜಾತಿ, ಕುಲ, ಗೋತ್ರ, ಪಂಥ, ಪಂಗಡ, ಬಡವ, ಬಲ್ಲಿದ, ಶ್ರೀಮಂತ, ಅವರು ಇವರು, ಗಂಡು ಹೆಣ್ಣು ಅನ್ನುವಂತ ಭೇದ ಭಾವ ಇಲ್ಲದೆ ಸರ್ವರೂ ಕೂಡ ಈ ಪ್ರಕೃತಿಯ ಮಧ್ಯದಲ್ಲಿ ನಾವು ಪ್ರಕೃತಿಯ ಪರಿಸರದ ಕೂಸುಗಳಾಗಿ ಬದುಕುವಂತರು. ಅದಕ್ಕಾಗಿಯೇ ಡಾಕ್ಟರ್ ಸಿದ್ದಯ್ಯ ಪುರಾಣಿಕರು ಬಹಳ ಚಲೋ ಒಂದು ಮಾತನ್ನ ಹೇಳಿದರಲ್ಲ, ಪ್ರಕೃತಿಯೇ ಗುರು ಗಗನ ಲಿಂಗವು ಜಗವಿದೆಲ್ಲವೂ ಜಂಗಮ ಜಗವೇ ಕೂಡ ಸಂಗಮ. ಈ ಪರಿಸರದ ಮಧ್ಯದಲ್ಲಿ ನಾವೇನು ಬದುಕನ್ನು ಕಟ್ಟಿಕೊಳ್ತೇವೆ, ಈ ಪರಿಸರವು ಚೆನ್ನಾಗಿರಬೇಕು. ನಾವು ಸ್ವಚ್ಛವಾದ ಬಟ್ಟೆಗಳನ್ನು ಹಾಕೋಬೇಕು, ನಮ್ಮ ದೇಹವನ್ನು ಸ್ವಚ್ಛವಾಗಿ ಇಟ್ಕೋಬೇಕು. ನಿತ್ಯವೂ ಕೂಡ ಈ ಶರೀರ ರಾತ್ರಿ ಕಳೆದು ಬೆಳಗಾಗಿತ್ತು ಅಂದ್ರೆ ಮಲಿನ ಆಗ್ತದೆ, ಹೊಲಸಾಗ್ತದೆ. ಇದನ್ನು ಶುಚಿಗೊಳಿಸಬೇಕು, ಇದನ್ನ ಆರೋಗ್ಯವಾಗಿ ಇಟ್ಕೋಬೇಕು. ದೇಹ ಎಷ್ಟು ಸ್ವಚ್ಛ ಇರ್ತದೋ ಅಷ್ಟು ನಮ್ಮ ಮನಸ್ಸು ಸ್ವಚ್ಛವಾಗಿರ್ತದೆ. ನಮ್ಮ ಮನಸ್ಸು ಸ್ವಚ್ಛವಾಗಿತ್ತು ಅಂದ್ರೆ ನಮ್ಮ ಜೀವನ ಸ್ವಚ್ಛವಾಗಿರ್ತದೆ. ನಮ್ಮ ಜೀವನ ಸ್ವಚ್ಛವಾಗಿತ್ತು ಅಂದ್ರೆ ಒಟ್ಟಾರೆ ನಮ್ಮ ಜೀವಿತದ ಬದುಕು ಸ್ವಚ್ಛವಾಗಿರ್ತದೆ. ಈ ಹಿನ್ನೆಲೆಯಲ್ಲಿ ಪರಿಸರ ಪ್ರಜ್ಞೆ ಎಲ್ಲವೂ ಕೂಡ ಬದುಕಿಗೆ ಬಹಳ ಮುಖ್ಯ. ಪೂಜ್ಯರು ಎಷ್ಟು ಒಳ್ಳೆಯ ಮಾತನ್ನು 2 ಸಾಲಿನ ನುಡಿ ಅವರ ಸಂದೇಶ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಪರಿಸರ ಮಾಲಿನ್ಯಕ್ಕಿಂತ ಒಂದು ವೇಳೆ ಅದು ಸಾಧ್ಯ ಇಲ್ಲ ಅಂದ್ರೂ ಕೂಡ ಇದನ್ನು ಸಾಧ್ಯ ಮಾಡ್ಕೋಬೇಕು. ಯಾಕೆ? ಇದನ್ನು ಸಾಧ್ಯ ಮಾಡಿಕೊಂಡ್ರೆ ಬಹುಶಃ ಅದನ್ನ ನಾವು ಚೆನ್ನಾಗಿ ಇಡಾಕ್ ಬರ್ತದೆ. ಹೊರಗೆಲ್ಲ ಬಹಳ ಕ್ಲೀನ್ ಆಗಿ ಇಟ್ಟು ನಮ್ಮ ಮನಸ್ಸನ್ನ ನಾವು ಹೊಲಸು ಮಾಡಿಕೊಂಡ್ರೆ ಆ ಬದುಕಿಗೆ ನಿಜವಾಗ್ಲೂ ಬೆಲೆ ಇಲ್ಲ. ಮನಸ್ಸು ಹಸನಾಗಿರಬೇಕು, ಮನಸ್ಸು ಸ್ವಚ್ಛವಾಗಿರಬೇಕು, ಮನಸ್ಸು ತಿಳಿಯಾಗಿರಬೇಕು. ಮನಸ್ಸಿನೊಳಗೆ ಪವಿತ್ರ ಭಾವನೆ ಇತ್ತು ಅಂದ್ರೆ ಆ ಮನಸ್ಸಿನ ಮೂಲಕ ಮನುಷ್ಯ ವಿಕಾಸವನ್ನು ಹೊಂದುತ್ತಾನೆ. ಮನುಷ್ಯ ಅಂದ್ರೆ ಕೇವಲ ಬಾಡಿ ಅಲ್ಲ. ನಾವು ವಿಜ್ಞಾನದ ವಿದ್ಯಾರ್ಥಿಗಳು. ಮನುಷ್ಯ ಅಂದ್ರೆ ಬಹಳ ಜನ ನಾವೇನ್ ವಿಚಾರ ಮಾಡ್ತೇವೆ ಅಂದ್ರೆ ಈ ಫಿಸಿಕಲ್ ಬಾಡಿನೇ ಮನುಷ್ಯ ಅಂತ ತಿಳ್ಕೊಂಡಿದ್ದೇವೆ. ಆದರೆ ಈ ಬಾಡಿ ಒಳಗ ನಮಗೆ ಅರಿವಿಲ್ಲದಂತೆ 2 ಬಾಡಿಗಳಿದ್ದಾವೆ. ಕಣ್ಣಿಗೆ ಕಾಣುವಂತ ಶರೀರ ಇದು ಸ್ಥೂಲ ಶರೀರ, ಇದಕ್ಕೆ ತನು ಅಂತ ಕರೀತಾರೆ, ಇದಕ್ಕೆ ಬಾಡಿ ಅಂತ ಕರೀತಾರೆ. ಇದರೊಳಗಿರುವಂತದ್ದು 2, ಒಂದು ಸೂಕ್ಷ್ಮ ಶರೀರ ಅಂತ ಕರೀತಾರೆ ಆಧ್ಯಾತ್ಮ ಶಾಸ್ತ್ರದಲ್ಲಿ. ಅದನ್ನು ನೀವು ವೈಜ್ಞಾನಿಕವಾಗಿ ಮೈಂಡ್ ಅಂತ ಕರೀತೀರಿ. ಬಾಡಿ, ಮೈಂಡ್, ಅದರೊಟ್ಟಿಗೆ ಇನ್ನೊಂದಿದೆ, ಅದನ್ನ ಆಧ್ಯಾತ್ಮ ಶಾಸ್ತ್ರದಲ್ಲಿ ಆತ್ಮ ಅಂತ ಕರೀತಾರೆ, ನೀವು ಜೀವಾತ್ಮ ಅಂತ ಕರೀತೀರಿ. ಹಾಗಾಗಿ ಬಾಡಿ, ಮೈಂಡ್ ಅಂಡ್ ಸೋಲ್ ಈ 3 ಒಳಗೊಂಡಿರುವಂತ ಒಂದು ಅದ್ಭುತವಾದ ಸಂಪತ್ತು ಮಾನವನ ಶರೀರ, ಮಾನವನ ಬದುಕು. ಇಂಥ ಮಾನವನ ಬದುಕು ಪರಿಪೂರ್ಣವಾಗಬೇಕಾದರೆ, ಅವನ ವ್ಯಕ್ತಿತ್ವ ವಿಕಸನವಾಗಬೇಕಾದರೆ, ಅವನಲ್ಲಿ ವ್ಯಕ್ತಿತ್ವ ಅನ್ನೋದು ಬೆಳೆಯಬೇಕು. ಆದರೆ ಕೇವಲ ದೇಹದ ರಕ್ಷಣೆ ಮಾಡಿದರೆ ಸಾಲದು, ಅಂತರಂಗದೊಳಗಿರುವ ಆ 2 ಶರೀರಗಳ ಬಗ್ಗೆ ನಮಗೆ ಅರಿವಿರಬೇಕು. ಅದಕ್ಕಾಗಿಯೇ ಪೂಜ್ಯ ಜಸ್ಟಿಸ್ ಸಾಹೇಬರು ಈ ಮಾತನ್ನ ಹೇಳ್ತಾ ಇದ್ದಾರೆ, ಮಾನಸಿಕ ಮಾಲಿನ್ಯ ಹೆಚ್ಚು ಅಪಾಯಕಾರಿ, ಮೋಸ್ಟ್ ಡೇಂಜರ್, ಬಹಳ ದೊಡ್ಡ ಅಪಾಯಕಾರಿ. ಯಾರ ಮನಸ್ಸು ಸರಿ ಇಲ್ಲ ಅವರು ಮನುಷ್ಯರಾಗಿ ವರ್ತನೆ ಮಾಡುವುದಿಲ್ಲ. ಮನಸ್ಸು ಸರಿ ಇಲ್ಲದವರು ಮೃಗದಂತೆ ವರ್ತನೆ ಮಾಡ್ತಾರೆ, ಅವರು ದುಶ್ಚಟಗಳಿಗೆ ದಾಸರಾಗ್ತಾರೆ,
ತೊಂದರೆಯನ್ನು ಕೊಡ್ತಾರೆ, ಇನ್ನೊಬ್ಬರಿಗೆ ದುಃಖವನ್ನು ಕೊಡ್ತಾರೆ, ಇನ್ನೊಬ್ಬರಿಗೆ ನೋವನ್ನು ಕೊಡ್ತಾರೆ. ಒಂದು ಅರ್ಥದಲ್ಲಿ ಮನಸ್ಸನ್ನು ಹೊಲಸು ಮಾಡಿಕೊಂಡವರು ಈ ನಾಡಿನ ರಾಷ್ಟ್ರದ ಕಂಟಕರಾಗ್ತಾರೆ. ಹಾಗಾಗಿ ನಮ್ಮ ಬದುಕಿನಲ್ಲಿ ಮನಸ್ಸಿನ ಶುದ್ಧಿ ಬಹಳ ಮುಖ್ಯವಾಗಿರುವಂತ. ಅದಕ್ಕಾಗಿ ಒಬ್ಬ ಹಿಂದಿ ಕವಿ ಬಹಳ ಚೆನ್ನಾಗಿ ಒಂದು ಮಾತನ್ನ ಹೇಳಿದ, ಸ್ನಾನ ಸೇ ತನು ಶುದ್ಧಿ, ಸ್ನಾನ ಸೇ ತನು ಶುದ್ಧಿ. ಸ್ನಾನದಿಂದ ಈ ದೇಹದ ಶುದ್ಧಿಯನ್ನು ಮಾಡಿಕೊಳ್ಳಬಾರದು. ನೀರದ ಬೇರೆ ಬೇರೆ ಸಾಬೂನುಗಳಿದ್ದಾವೆ, ಬೇರೆ ಬೇರೆ ಶಾಂಪೂಗಳಿದ್ದಾವೆ, ಮತ್ತೇನೋ ಬಳಸಿ ಈ ದೇಹವನ್ನು ನಿತ್ಯವೂ ಕೂಡ ನಾವು ಸ್ವಚ್ಛ ಮಾಡಿಕೊಳ್ತೇವೆ, ಹಸನು ಮಾಡಿಕೊಳ್ತೇವೆ. ಅದು ಸ್ನಾನದಿಂದ. ನೋಡಿ, ಸ್ನಾನಸೆ ತನುಶುದ್ಧಿ, ಮನಶುದ್ಧಿ. ಜ್ಞಾನದಿಂದ ಮನುಷ್ಯನ ಶುದ್ಧಿ. ಇದಕ್ಕೆ ಜ್ಞಾನ ಸ್ನಾನವನ್ನು ಮಾಡಿಸಬೇಕು ಮನಸ್ಸಿಗೆ. ಅಂದಾಗ ಮನಸ್ಸಿನ ಮಲಿನತೆ ಅನ್ನೋದು ದೂರ ಆಗ್ತದೆ. ನೋಡಿ, ಆ ಮನಸ್ಸಿನ ಮಲಿನತೆ ದೂರವಾದಾಗ ಮನುಷ್ಯನಾಗಿ ವರ್ತನೆ ಮಾಡಲಿಕ್ಕೆ ಬರ್ತದೆ, ಉತ್ತಮ ನಾಗರಿಕನಾಗಿ ಜೀವನವನ್ನು ಕಳೀಲಿಕ್ಕೆ ಬರ್ತದೆ. ಅದಕ್ಕಾಗಿಯೇ 12ನೇ ಶತಮಾನದೊಳಗೆ ಅನುಭವ ಮಂಟಪದ ಸಚೇತಕರಾಗಿರುವಂತ ನಿಮ್ಮಷ್ಟೇ ಕಿರಿದಾದ ವಯಸ್ಸಿನ ಒಬ್ಬ ಅದ್ಭುತ ಯುವ ತರುಣ, ಅವರ ಹೆಸರು ಚನ್ನಬಸವಣ್ಣ. ಬಸವಣ್ಣನವರ ಸೋದರ ಅಳಿಯ, ಬಹಳ ದೊಡ್ಡ ಜ್ಞಾನಿ, ಬಹಳ ದೊಡ್ಡ ಚಿಂತಕ, ಕಿರಿದಾದ ವಯಸ್ಸಿನೊಳಗೆ 16-17ನೇ ವಯಸ್ಸಿನೊಳಗೆ. ನೀವೇನು PUC ಮೊದಲನೇ ವರ್ಷ 2ನೇ ವರ್ಷದೊಳಗೆ 18ಕ್ಕೆ ಬರ್ತೀರಿ. ಈ ವಯಸ್ಸಿನೊಳಗೆ 900 ವರ್ಷಗಳ ಹಿಂದೆ ಯಾವುದೇ ಕಂಪ್ಯೂಟರ್ ಸೌಲಭ್ಯ ಇಲ್ಲ, ಗೂಗಲ್ ಸೌಲಭ್ಯ ಇಲ್ಲ, ಮೊಬೈಲ್ ಸೌಲಭ್ಯ ಇಲ್ಲ, ವಾಹನಗಳ ಸೌಲಭ್ಯ ಇಲ್ಲ, ತಂತ್ರಜ್ಞಾನ ಇಲ್ಲ, ವಿಜ್ಞಾನ ಇಲ್ಲ. ಯಾವುದೂ ಇಲ್ಲದೆ ಇರುವಾಗ ಒಬ್ಬ ಪರಮಜ್ಞಾನಿ ಚನ್ನಬಸವಣ್ಣ ಇವತ್ತು ವಚನ ರಕ್ಷಣೆಯನ್ನು ಮಾಡಿರುವಂತ ಬಹಳ ದೊಡ್ಡ ಪುಣ್ಯಾತ್ಮರು ಚನ್ನಬಸವಣ್ಣನವರು. ಅವರು ಒಂದು ಮಾತನ್ನ ಹೇಳ್ತಾರೆ, ಪೂಜ್ಯ ಶಿವರಾಜ ಪಾಟೀಲರು ಮಾನಸಿಕ ಮಾಲಿನ್ಯ ಹೆಚ್ಚು ಅಪಾಯಕಾರಿ ಅನ್ನುವುದನ್ನು ಏನು ಹೇಳ್ತಾರೆ, ಇದರ ಶುದ್ಧಿಯಾಗಬೇಕು ಅನ್ನುವುದನ್ನ ಚನ್ನಬಸವಣ್ಣನವರು ಹೇಳ್ತಾರೆ. ಒಂದು 3 ಮಾತಿನಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ತಾವೆಲ್ಲ ಗಮನಿಸಬೇಕು. ಇಂಥ ವಚನಗಳನ್ನ ನಿಮ್ಮ ಮನಸ್ಸಿನ ಭಿತ್ತಿಯೊಳಗೆ ನೀವು ತುಂಬಿಕೋಬೇಕು. ಮಂಡೆ ವಾಸಿದೊಡೆ ಮಹಾಮಜ್ಜನವ ಮಾಡುವುದು, ಮಂಡೆ ವಾಸಿದೊಡೆ ಮಹಾಮಜ್ಜನವ ಮಾಡುವುದು, ವಸ್ತ್ರ ಮಾಸಿದೊಡೆ ಮಡಿವಾಳಂಗಿಕ್ಕುವುದು. 2 ಮಾತು ಹೇಳಿದರು. ಮಂಡೆ ಮಾಸಿದೊಡೆ ಮಹಾ ಮಜ್ಜನವ ಮಾಡುವುದು. ಮಂಡೆ ಅಂದ್ರೆ ಏನು? ಮಂಡೆ ಅಂದ್ರೆ ಹೇಳಿ, ಅನುಮಾನ ಬೇಡ. ತಲೆ, ತಲೆ ಅಲ್ಲ, ತಲೆ. ಬಹುಶಃ ನಿಮ್ಮ ಬಗ್ಗೆ ಖುಷಿ ಅನಿಸ್ತು. ಮಂಡೆ ಅನ್ನೋದು ಹಳೆಗನ್ನಡ ಶಬ್ದ, ಆದರೂ ಮಂಡೆ ಅಂದ್ರೆ ತಲೆ ಅನ್ನೋದು ನಿಮಗೆ ಗೊತ್ತದಲ್ಲ. ನಿಮಗಾಗಿ ನೀವು ಜೋರಾಗಿ ಒಂದು ಸಲ ಚಪ್ಪಾಳೆಯನ್ನು ತಗೊಳ್ಳಿ. ಕನ್ನಡ ಪಾಠ ಹೇಳುವಂತ ಉಪನ್ಯಾಸಕರು ನಿಮ್ಮನ್ನ ಚಲೋ ತಯಾರು ಮಾಡ್ಯಾರ ಅಂತ ತಿಳ್ಕೊಂಡು ಖುಷಿ ಆಗ್ತದೆ. ಅವ್ರಿಗೂ ಒಂದ್ಸಲ ಯಾಕೆಂದ್ರೆ ಬಹಳ ಕಡೆ ನಾನು ಪ್ರವಚನಗಳಿಗೆ ಕಾಲೇಜುಗಳಿಗೆ ಹೋದಾಗ ಮಂಡೆ ಎಂದರೆ ಏನು ಅಂತ ಕೇಳಿದ್ರೆ ಬಹಳ ಮಕ್ಕಳು ನನಗೆ ಹೀಗೆ ಹೇಳ್ಯಾರಲ್ಲ, ಏನ್ ಸ್ವಾಮೀಜಿ ನಿಮ್ಗೆ ಗೊತ್ತಿಲ್ವೇ, ಸಂಡೇ ನೆಕ್ಸ್ಟ್ ಡೇ ಮಂಡೇ. ಹೌದಲ್ಲ? ನಮಗೆ ಇಂಗ್ಲಿಷಿನ ಮಂಡೇ ಗೊತ್ತಿದೆ, ಸಂಡೇ, ಮಂಡೇ, ಟ್ಯೂಸ್ಡೇ. ಆದ್ರೆ ಕನ್ನಡದ ಮಂಡೇ ಬಹಳ ಜನರಿಗೆ ಗೊತ್ತಿಲ್ಲ. ಇದು ಶುದ್ಧ
ಶುದ್ಧವಾದ ಕನ್ನಡದ ಪದ. ಕೂದಲಿನಿಂದ ಕೂಡಿರುವಂತ ಈ ತಲೆಗೆ ಮಂಡೆ ಅಂತ ಕರೀತಾರೆ. ಬಹುಶಃ ನಮ್ಮ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ಉತ್ತರ ಕರ್ನಾಟಕ ಭಾಗದಲ್ಲಿ ನಾವು ಬರೀ ತಲೆ ಅನ್ನುವ ಶಬ್ದ ಬಳಸ್ತೇವೆ, ಮಂಡೆ ನಮಗೆ ಗೊತ್ತಾಗಲ್ಲ. ನೀವು ಹಳೆ ಮೈಸೂರು ಪ್ರಾಂತ್ಯಕ್ಕೆ ಹೋದ್ರೆ, ಬೆಂಗಳೂರು ಭಾಗಕ್ಕೆ ಹೋದ್ರೆ, ಮಂಗಳೂರು ಭಾಗಕ್ಕೆ ಹೋದ್ರೆ ಅವರು ತಲೆ ಬಳಸೋದಿಲ್ಲ, ಅವರು ಮಂಡೆ ಶಬ್ದವನ್ನು ಬಳಸ್ತಾರೆ. ಬಹುಶಃ ಧರ್ಮಸ್ಥಳದಿಂದ ಬರುವಾಗ ಬಹಳ ಜನ ತಲೆ ಬಳಸ್ಕೊಂಡು ಬರುವಾಗ ನೀವು ಭೇಟಿಯಾದ್ರೆ ಮಾತಾಡಿಸಿ ಎಲ್ಲಿಗೆ ಹೋಗಿದ್ರಿ ಅಂದ್ರೆ ಅದೇ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಮಂಡೆ ಕೊಟ್ಟು ಬರ್ಲಿಕ್ಕೆ ಹೋಗಿದ್ವಿ ಅಂತ ಹೇಳ್ತಾರೆ. ಮಂಡೆ ಅಂದ್ರೆ ತಲೆ, ಕೂದಲುಗಳು ಹೊಲಸಾಗ್ತದೆ, ಮಲಿನವಾಗ್ತದೆ, ನಾವೆಲ್ಲ ಅದನ್ನ ತೊಳ್ಕೊಳ್ತೇವೆ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಚನ್ನಬಸವಣ್ಣನವರು, ಮಂಡೆ ಮಾಸಿಗೊಡೆ ಮಹಾ ಮಜ್ಜನವ ಮಾಡುವುದು. ತಲೆಯು ಹೊಲಸಾಯಿತು ಅಂದ್ರ, ಕೂದಲಿನಿಂದ ಕೂಡಿರುವ ತಲೆಯು ಹೊಲಸಾಯಿತು ಅಂದ್ರ ಎರ್ಕೊಳ್ತೀವಿ, ಸ್ನಾನ ಮಾಡ್ತೀವಿ, ಅದನ್ನು ಸ್ವಚ್ಛ ತೊಳ್ಕೋತೀವಿ. ಈಗಿನ ಕಾಲದೊಳಗೆ ಬಹಿರಂಗದ ಕೂದಲಿನ ವ್ಯವಸ್ಥೆಯನ್ನು ಸ್ವಚ್ಛ ಮಾಡಿಕೊಳ್ಳಿಕ್ಕೆ ಏನೆಲ್ಲ ಸೌಲಭ್ಯಗಳದ. ಬಹುಶಃ ನಾವೆಲ್ಲ ಚಿಕ್ಕವರಿದ್ದಾಗ ಅವನು ಯಾವನು ನಾವು ಕಂಡಿರ್ಲಿಲ್ಲ. ನಮ್ಮ ತಾಯಿ ನಮ್ಮ ತಲೆ ತೊಳಿಬೇಕು ಅಂದ್ರೆ ಈ ಸವಳು ಅಂತ ಸಿಗ್ತಿತ್ತು, ಸವಳ ಮಣ್ಣು ಅಂತ ಸಿಗ್ತಿತ್ತು. ಹಿರಿಯರಿಗೆ ಅನುಭವ ಐತಿ ಅಂತ ಭಾವಿಸ್ತೀನಿ ನಾನು. ಆ ಸವಳ ಮಣ್ಣು ತಗೊಂಡು ತಲೆಗೆ ಹಾಕ್ತಿಕ್ತಿದ್ರು. ನಿಮಗೆ ಸವಳು ಗೊತ್ತಿಲ್ಲ, ಮಣ್ಣು ಗೊತ್ತಿಲ್ಲ, ನಮಗೆಲ್ಲ ಆಗ ತೊಳಿತಿದ್ರು. ಅದಾದ್ಮೇಲೆ ಈ ಸಿಗಿಕಾಯಿ ಪುಡಿ ಬಂತು. ಅದಾದ್ಮೇಲೆ 501 ಬಾರ್ ಸಾಬೂನು ಬಂತು. ಬಟ್ಟಿಗೆ ಹಚ್ಚಕ್ಕೂ ಅದನ್ನೇ, ತಲೆ ತೊಳ್ಕೊಳಕ್ಕೂ ಅದನ್ನೇ. ಇದೆಲ್ಲ ನಾವು ಅನುಭವಿಸಿ. ಅದಾದ್ಮೇಲೆ ಒಂದು ಗೋದ್ರೇಜ್ ಕಂಪನಿಯವರು ಸೀಗಿಕಾಯಿ ಪುಡಿ ಒಂದು ಸಾಬೂನು ಹೊಸದಾಗಿ ತಂದು ಇಷ್ಟಿತ್ತು ತೊಳ್ಕೊಳಾಕ. ಈಗ ಎಷ್ಟು ಬಂದಾವ್ರಿ ತಲೆ ತೊಳ್ಕೊಳ್ಳಾಕ. ನೀವು ಎಷ್ಟು ಮಂದಿ ಅದಿಗೆ ಅಷ್ಟು ಕಂಪನಿ ಅದಾವೆ. ಅಷ್ಟು ಟಿವಿಗಳಲ್ಲಿ ನೋಡ್ತಿರಲ್ಲ, ಎಷ್ಟು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಇದನ್ನ ಹಚ್ಚಿ ತೊಳ್ಕೊಳ್ರಿ, ಅದನ್ನ ಹಚ್ಚಿ ತೊಳ್ಕೊಳ್ರಿ, ಇದನ್ನ ಹಚ್ಚಿ ತೊಳ್ಕೊಳ್ರಿ, ಅದನ್ನ ಹಚ್ಚಿ ತೊಳ್ಕೊಳ್ರಿ. ನಮ್ಮ ಜನ ಒಟ್ಟು ತೊಳ್ಕೊಂಡು ಏನೋ ಆಗಬೇಕು ಅಂತ ತಿಳ್ಕೊಂಡು ಒಂದು ದಿನ ಇದನ್ನ ಬಳಸಿ, ಒಂದು ದಿನ ಅದನ್ನ ಬಳಸಿ ಇದ್ದು ಕೂದಲ ಕಳ್ಕೊಂಡವರು ಅದ. ಹೌದಲ್ಲ? ತೊಳ್ಕೊಳ್ಳಾಕ ಬಹಳ ಈಜಿ ಸಾಧನಗಳು ಬಂದಾಗ ಮಂಡೆ ಮಾಸಿದೊಡೆ ಮಹಾ ಮಜ್ಜನವ ಮಾಡುವುದು. ಅವಾಗ ಹಂಡೆಗಟ್ಟಲೆ ನೀರು ಕಾಸಿ ಅಮಾವಾಸಿ ಹುಣಿವಿ ಬಂತು ಅಂದ್ರೆ ತಾಯಿಗೆ ತಲೆ ತೊಳಿತಿದ್ರು. ಇವತ್ತು ಹಂಗಿಲ್ಲ ಕಾಲ. ಹಂಡೇನೂ ಇಲ್ಲ, ಕಾಸೋದು ಇಲ್ಲ. ಸ್ವಿಚ್ ಆನ್ ಮಾಡಿದ್ರೆ ಸಾಕು, ಹಾಟ್ ವಾಟರ್ ರೆಡಿ ಆಗ್ತದ. ಕೆಳಗೆ ಹೋಗಿ ನಿಂತರೆ ಸಾಕು, ಶವರ್ ತೊಳಿತದೆ. ಹೌದಲ್ಲ? ಇಷ್ಟು ಈಜಿ ಆಗಿವೆ ನಾವೆಲ್ಲ. ಅವಾಗ ನೀರು ಕಾಸಕ್ಕೆ ಪರಿಶ್ರಮ ಪಡ್ತಿದ್ವಿ. ಆ ಹಂಡೆಗಳಿಗಿಂತ ನೀರು ಬಕೆಟ್ ತುಂಬಾ ಹಿಂಗ ಬಾಗಿ ಎತ್ತಿ ಬಕೆಟ್ ಹಾಕೊಳ್ಳೋದ್ರೊಳಗಾಗಿ ವ್ಯಾಯಾಮ ಆಗ್ತಿತ್ತು. ಅಷ್ಟೊತ್ತಿಗೆ ಯೋಗ ಮಾಡಿದಂಗೆ ಆಗ್ತಿತ್ತು. ಅದಾದ್ಮೇಲೆ ಎಣ್ಣೆ ಹಚ್ಕೊಳ್ತಿದ್ವಿ, ಅದಾದ್ಮೇಲೆ ಸ್ನಾನ ಮಾಡ್ತಿದ್ವಿ. ಆರೋಗ್ಯ ಎಷ್ಟು ಚಂದ ಇತ್ತು. ಈಗ ಜಗ್ಗ ಮುಟ್ಟೋದು ಬೇಡ, ಸುಮ್ಮನೆ ನೆಟ್ಟಗೆ ನಿಂತರ ಸಾಕು, ಅದು ಬೆಳೀತದೆ. ಇನ್ನೂ ಆಧುನಿಕವಾಗಿ ಕಂಡುಹಿಡಿಯಾಕತ್ತಾರೆ. ಮತ್ತ ಯಾವ್ಯಾವ ಮಷಿನ್ಗಳು ಬಂದಾವ, ಅವ ಮೈ ತೊಳೆದು ಹೊರಗೆ ಕಳಿಸ್ತಾವ. ನೀರು ಸಹಿತ ಬಳಸೋದು ಬೇಡ, ಇಂಥದ್ದು ಬಂದದಿ. ಇರ್ಲಿ. ಒಟ್ಟಾರೆ ಅವ್ರು ಹೇಳಿದ ಮಾತು ಏನು ಅಂದ್ರೆ, ಈ ತಲೆ ತೊಳ್ಕೊಳ್ಳಿಕ್ಕೆ ಎಲ್ಲರಿಗೂ ಬರ್ತದೆ, ಬಹಳ ಈಜಿ ಅದ. ಮಂಡೆ ಮಾಸಿದೊಡೆ ಮಹಾ ಮಜ್ಜನವ ಮಾಡುದು. ಎರಡನೇ ಮಾತು ಹೇಳಿದ್ರು, ವಸ್ತ್ರ ಮಾಸಿದೊಡೆ ಮಡಿವಾಳಂಗಿಕ್ಕುವುದು. ನಾವು ಉಟ್ಕೊಳ್ಳುವಂತ ಬಟ್ಟೆ ಅರಿವೆ ಹೊಲಸಾಯಿತು ಅಂದ್ರೆ ಡಿಟರ್ಜೆಂಟ್ ಬಳಸ್ತೇವೆ, ಮಡಿವಾಳಿಗೆ ಕೊಡ್ತೇವೆ, ಲ್ಯಾಂಡ್ರಿಗೆ ಕೊಡ್ತೇವೆ. ಈ ಬಟ್ಟೆಗಳನ್ನು ಕೂಡ ನಾವು ಸ್ವಚ್ಛ ಮಾಡಿಕೊಂಡು ಐರನ್ ಮಾಡಿ ಟ್ರಿಮ್ ಮಾಡಿ ಡ್ರೆಸ್ ಮಾಡಿಕೊಡ್ತೇವೆ. ಬಹಳ ಈಜಿ ಕೆಲಸ. ಈ ಎರಡನ್ನು ಎಲ್ಲರೂ ಮಾಡಬಹುದು. ಮಂಡೆ ಮಾಸಿದೊಡೆ ಮಹಾ ಮಜ್ಜನವ ಮಾಡುವುದು, ವಸ್ತ್ರ ಮಾಸಿದೊಡೆ ಮಡಿವಾಳಂಗಿಕ್ಕುವುದು. ಮುಂದಿನ ಪ್ರಶ್ನೆ, ಡಾಕ್ಟರ್ ಶಿವರಾಜ ಪಾಟೀಲರು ಯಾವ ಮನಸ್ಸಿನ ಮಲಿನತೆಯನ್ನು ಸ್ವಚ್ಛ ಮಾಡಿಕೊಳ್ಳಬೇಕು ಅನ್ನುವುದನ್ನು ಹೇಳ್ತಾರೋ ಅದನ್ನು ಚನ್ನಬಸವಣ್ಣನವರು ಈ ವಚನದ 3ನೇ ಸಾಲಿನೊಳಗೆ ನಮಗೆ ಪ್ರಶ್ನೆಯನ್ನ ಮಾಡ್ತಾರೆ. ಇವೆರಡನ್ನ ಬಹಳ ಈಜಿಯಾಗಿ ಎಲ್ಲರೂ ಮಾಡಬಹುದು. ತೆಲಿ ತೊಳ್ಕೋಬಹುದು, ಬಟ್ಟೆ ತೊಳ್ಕೋಬಹುದು. ಚನ್ನಬಸವಣ್ಣವರು ಅಂತಾರೆ, ಮನದ ಮೈಲಿಗೆಯ ತೊಳೆಯಬೇಕಾದರೆ ಪ್ರಶ್ನೆ ಮಾಡ್ಯಾರ. ಮನಸ್ಸಿನ ಮೈಲಿಗೆಯನ್ನು ತೊಳ್ಕೋಬೇಕು ಅಂತ ಏನ್ ಮಾಡೋದಿರಿ?
ಇದಕ್ಕೇನು ಡವ್ ಸಾಬೂನು ಬಳಸೋರು ಅದೀರೇನು? ಮೈಸೂರು ಸ್ಯಾಂಡಲ್ ಬಳಸೋರು ಅದೀರೇನು? ಸೂಪರ್ ರಿಂಗ್ ಬಳಸೋರು ಅದೀರೇನು? ಏನ್ ಮಾಡೋದಿರಿ? ಮನದ ಮೈಲಿಗೆಯ ತೊಳೆಯಬೇಕಾದರೆ ಅನ್ನುವಂತ ಪ್ರಶ್ನೆ ಮಾಡಿ ಸ್ವತಃ ಚನ್ನಬಸವಣ್ಣನವರು ಉತ್ತರವನ್ನು ಕೊಟ್ಟಾರ. ಕೂಡಲ ಚನ್ನ ಸಂಗನ ಶರಣರ ಅನುಭವ ಮಾಡು. ಮನಸ್ಸಿನ ಹೊಲಸು ಕಳ್ಕೋಬೇಕು ಅಂದ್ರೆ ಅನುಭವದ ಜ್ಞಾನ ಸಂಪತ್ತಿನ ನುಡಿಗಳನ್ನ ನಿತ್ಯ ನಿತ್ಯ ಶ್ರವಣ ಮಾಡುವುದರ ಮೂಲಕ ನಮ್ಮ ಮನಸ್ಸಿನ ಹೊಲಸನ್ನ ನಾವು ಕಳ್ಕೊಂಡು ಮಾನಸಿಕರಾಗಿ ಶುದ್ಧವಾದಾಗ ಮಾತ್ರ ಮನುಷ್ಯನ ವ್ಯಕ್ತಿತ್ವ ಅದು ವಿಕಾಸ ಆಗಲಿಕ್ಕೆ ಸಾಧ್ಯ ಅನ್ನುವಂತ ಮಾತನ್ನ ಚನ್ನಬಸವಣ್ಣನವರು ಹೆಂಗ ಅಪ್ಪಣೆ ಕೊಡ್ತಾರೋ ಹಾಗೆ ಇಲ್ಲಿ ಪೂಜ್ಯರು ಪರಿಸರ ಮಾಲಿನ್ಯಕ್ಕಿಂತ ಮಾನಸಿಕ ಮಾಲಿನ್ಯ ಹೆಚ್ಚು ಅಪಾಯಕಾರಿ, ಅದನ್ನು ಸ್ವಚ್ಛ ಮಾಡಿಕೊಳ್ಳೋದೇ ನಮ್ಮೆಲ್ಲರ ಆದ್ಯ ಕರ್ತವ್ಯ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಶ್ರಾವಣ ಮಾಸವನ್ನ ನಿಮಿತ್ತ ಮಾಡಿಕೊಂಡು ಒಂದು ಅಪರೂಪದ ಅವಕಾಶ ಇದು. ಇಂಥ ಅವಕಾಶ ಮತ್ತೆ ಮತ್ತೆ ಸಿಗೋದಿಲ್ಲ. ನಮ್ಮ ಚೆನ್ನಾರೆಡ್ಡಿ ಸರ್ ಅವರು ಈ ಆಸೆಯನ್ನ ಕಳೆದ 2 ವರ್ಷಗಳ ಹಿಂದೆ ನಮ್ಮ ಮುಂದೆ ಇಟ್ಟಿದ್ರು. ಅಪ್ಪಾರೆ ಒಂದೊಮ್ಮೆ ನಮ್ಮ ಮಕ್ಕಳನ್ನು ಉದ್ದೇಶಿಸಿ ಒಂದು 15 ದಿನನೋ 11 ದಿನನೋ ತಾವೆಷ್ಟು ಟೈಮ್ ಕೊಡ್ತೀರಿ, ಡೇಟ್ ಕೊಡ್ತೀರಿ, ಅದನ್ನು ಬಳಸಿಕೊಂಡು ನಾವು ಪಬ್ಲಿಕ್ಲಿ ಒಂದು ಪ್ರವಚನದ ವ್ಯವಸ್ಥೆಯನ್ನು ಮಾಡಬೇಕಾಗಿದೆ. ಅದರಲ್ಲಿ ವಿಶೇಷವಾಗಿ ಪೂಜ್ಯರ ನುಡಿ ಕಿರಣಗಳನ್ನು ಇಟ್ಟುಕೊಂಡು ನಾನು ಅವರಿಗೆ ಮಾತು ಕೊಟ್ಟಿದ್ದೇನೆ. ಅವಕಾಶ ಬರ್ತದೆ, ಸಂದರ್ಭ ಬರ್ತದೆ, ಸಂದರ್ಭ ಬಂದಾಗ ನಾನು ಬಳಸ್ಕೊಳ್ಳೋಣ ಹೇಳ್ತಾನೇ ಬಂದಿದ್ದೆ. ಈ ಬಾರಿ ಶ್ರಾವಣ ಮಾಸ ಕಲಬುರಗಿ ಶರಣ ಬಸವೇಶ್ವರನ ದಾಸೋಹ ಮಠದಲ್ಲಿ ನಿತ್ಯವೂ ಕೂಡ ಪ್ರವಚನಕ್ಕಾಗಿ 1 ತಿಂಗಳ ಕಾಲ ನಾವು ಸೇವೆಗೈಯಲು ಬಂದಿರುವಂತಹ ಈ ಪ್ರಸಂಗದೊಳಗೆ ಮೊನ್ನೆ ಆಗಸ್ಟ್ 1ನೇ ತಾರೀಕು ವ್ಯಸನ ಮುಕ್ತ ದಿನಾಚರಣೆ ಬಹಳ ಆದರ್ಶವಾಗಿ ನಡೆಯಿತು. ಎಷ್ಟು ಜನರಿಗೆ ಅದು ಉಪಯೋಗ ಆಯಿತು. ಎಷ್ಟೋ ಜನ ಮಕ್ಕಳು ನೀವು ಮಾನಸಿಕವಾಗಿ ಆ ವಿಚಾರಗಳನ್ನ ಶ್ರದ್ಧೆಯಿಂದ ಕೇಳಿ ನಿಮ್ಮೊಳಗ ಆ ವಿಚಾರಗಳನ್ನು ಇವತ್ತು ತುಂಬಿಕೊಂಡ್ರಿ. ಇದು ಮನಸ್ಸು ತೊಳೆಯುವ ಕೆಲಸ, ಮನಸ್ಸಿನ ಮಾಲಿನ್ಯವನ್ನು ದೂರ ಮಾಡುವ ಕೆಲಸ. ಆ ಹಿನ್ನೆಲೆಯಲ್ಲಿ ಇವತ್ತು ನಿಜವಾಗ್ಲೂ ಕೂಡ ಶ್ರಾವಣ ಮಾಸ ಇದು ಶ್ರವಣಕ್ಕಾಗಿ ಇರುವಂತ ಮಾಸ. ಸಂಸ್ಕೃತದಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ, ಶ್ರವಣಸ್ಯ ದಿನಂ ಶ್ರಾವಣಂ. ಶ್ರವಣಕ್ಕಾಗಿ ಬಳಸಿಕೊಳ್ಳುವುದರಿಂದ ಇದಕ್ಕೆ ಶ್ರಾವಣ ಅಂತ ಕರೀತಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು 11 ದಿನಗಳ ಕಾಲ ಅತ್ಯುತ್ತಮವಾಗಿರುವಂತಹ ಆ ಪೂಜ್ಯರ ನುಡಿ ಕಿರಣಗಳನ್ನು ಆಧರಿಸಿಕೊಂಡು ಒಂದೊಂದು ಮೌಲಿಕವಾದ ವಿಷಯಗಳನ್ನು ಇಟ್ಟುಕೊಂಡು ಚಿಂತನ ಮಾಡುವಂತ, ಪ್ರವಚನವನ್ನು ನೀಡುವಂತ ಒಂದು ಅಪರೂಪದ ಯೋಗ ಅದು ನಮಗೆ ಬಂದಿರೋದು ನಿಜವಾಗ್ಲೂ ಕೂಡ ಬಹಳ ದೊಡ್ಡ ಬದುಕಿನ ಸೌಭಾಗ್ಯ ಅಂತ ನಾನು ಭಾವಿಸಿಕೊಳ್ತೇನೆ. ಆ ಹಿನ್ನೆಲೆಯಲ್ಲಿ ಇವತ್ತು ಉದ್ಘಾಟನೆ ಕಾರ್ಯಕ್ರಮ ಪ್ರಾರಂಭೋತ್ಸವ ಇರುವುದರಿಂದ ಬಹುಶಃ ಅತಿಥಿಗಳು ಅವರಿಗೆಲ್ಲ ಜವಾಬ್ದಾರಿ ಇದೆ. ಒಬ್ಬರು ಸಚಿವರು, ಒಬ್ಬರು ಶಾಸಕರು, ಬೇರೆ ಬೇರೆ ಕಾರ್ಯಕ್ರಮಗಳು ಅನಿವಾರ್ಯ. ಅವರಿಗಾಗಿ ಕಾರ್ಯಕ್ರಮ ವಿಳಂಬವಾದರೂ ಸಹಿತ ಪ್ರಾರಂಭದ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಸಾಗಿದೆ ಅಂತ ತಿಳ್ಕೊಂಡು ನಾನು ಹೃದಯ ತುಂಬಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ.